ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ವರ್ಕ್ ಎಲ್ಲ ಮುಗಿಸ್ಕೊಂಡು ಆ್ಯಕ್ಚುಲಿ ಬಂದಿದ್ದು ಮೇನ್ ಇದು ವರ್ಕೇ ಆಗಿತ್ತು. ಸೊ ವರ್ಕನ್ನು ಮುಗಿಸ್ಕೊಂಡು ಇವತ್ತು ಸಂಡೇ ನಾವು ಇಲ್ಲೇ ಸ್ಟೇ ಮಾಡ್ಕೊಂಡು ಇಲ್ಲಿಂದ ಬೆಳಗ್ಗೆ ಓಡೋದಾಗಿತ್ತು. ಬಟ್ ಇಲ್ಲಿ ನೋಡಿಕೊಂಡು ಚಿಕ್ಕಮಂಗ್ಳೂರಲ್ಲಿ ಮುಳ್ಳಯ್ಯನಗಿರಿ ಮತ್ತು ದತ್ತಪೀಠನ ಎರಡೂ ನೋಡಿಕೊಂಡು ಸುಮಾರು ಟೈಮ್ ಆಗಿತ್ತು. ನೋಡಿದೆ ಅಲ್ಲಿದ್ದು ಈ ಟೈಮಲ್ಲಿ ಅಲ್ಲಿದ್ದು ಕ್ಲೈಮೇಟ್ ಅಟ್ಮಾಸ್ಫಿಯರ್ ಮಾತ್ರ ಸೂಪರ್ ಆಗಿರುತ್ತೆ. ಅದನ್ನು ನೋಡಿಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಏನು ಮಾಡೋದು, ನಮ್ಮದು ಬ್ಯಾಡ್ ಲಕ್, ನಮ್ಗದು ಆಗಲಿಲ್ಲ. ಯಾಕೆಂದರೆ ಇವಾಗ ಅದು ಆನ್ಲೈನ್ ಅವರು ರಿಜಿಸ್ಟರ್ ಮಾಡೋದಿರುತ್ತಂತೆ. ನಮಗದು ನೆನಪಿರಲಿಲ್ಲ, ನಂಗೆ ನೆನಪಾಗಲಿಲ್ಲ ಗೈಸ್. ಗೊತ್ತಿತ್ತು, ಅದು ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೆ, ನಂಗೆ ಅದು ನೆನಪಾಗಲಿಲ್ಲ. ಸೊ ನಾನು ಮಾಡಿದ ಮಿಸ್ಟೇಕನ್ನು ದಯವಿಟ್ಟು ನೀವುಗಳು ಮಾಡೋಕ್ಕೆ ಹೋಗಬೇಡಿ. ಬೇರೆ ಬೇರೆ ದೂರದ ಊರುಗಳಿಂದ ನೀವು ಬರೋರು ಇರ್ತೀರ. ಸೊ ಬರೋರು ಪ್ಲ್ಯಾನ್ ಮಾಡ್ಕೊಂಡು ಇರೋರಾದರೆ ದಯವಿಟ್ಟು ಆ ಥರ ಮಿಸ್ಟೇಕ್ ಮಾಡೋಕ್ಕೆ ಹೋಗಬೇಡಿ. ಯಾಕೆಂತ ಹೇಳಿದ್ರೆ ಗೂಗಲಲ್ಲಿ ನೀವು ಸರ್ಚ್ ಮಾಡಿ, ಇಲ್ಲ ನಾನು ಬೇಕಾದರೆ ನಿಮಗೆ ಲಿಂಕ್ ಕಳಿಸ್ತೀನಿ, ನಾನು ಡಿ ಎಮ್ ಅಲ್ಲಿ ಇರುತ್ತೆ ಲಿಂಕ್ ಕಳಿಸ್ತೀನಿ, ಹಾಕಿರ್ತೀನಿ, ನೋಡಿ ಚೆಕ್ ಮಾಡಿ. ಸೊ ಅಲ್ಲಿ ಬಂದುಬಿಟ್ಟು ನೀವು ಅದು ರಿಜಿಸ್ಟರ್ ಮಾಡ್ಕೋಬೇಕು, ನೇಮ್ ಹಾಕಬೇಕು. ನೇಮು ಮತ್ತು ನಿಮ್ಮ ನೇಮು, ಫೋನ್ ನಂಬರು, ನಿಮ್ಮ ಗಾಡಿ ವೆಹಿಕಲ್ ನಂಬರು. ಸೊ ಯಾವುದು ಕಾರ್ ಆದರೆ ಕಾರು, ಟಿ ಯಾವುದ್ರಲ್ಲಿ ಬರ್ತಿರೋ ಅದ್ರ ವೆಹಿಕಲ್ ನಂಬರ್ ಹಾಕಬೇಕು. 100 ರೂಪೀಸ್ ಪರ್ ಪರ್ಸನ್ ಇದೆ. ಸೊ ಅದು ಗೌರ್ಮೆಂಟ್ ರಿಜಿಸ್ಟರ್ ಆಗಿರೋದ್ರಿಂದ ಅದನ್ನು ಮಾಡ್ಕೊಂಡು ಬರಬೇಕು. ನೀವು ಡೈರೆಕ್ಟಲ್ಲಿ ಹೋಗ್ತೀರಾ ಅಂದರೆ ಕಷ್ಟ ಇದೆ, ಹೋಗೋಕ್ಕೆ ಬಿಡಲ್ಲ, ನೀವೆಲ್ಲೂ ಅಲ್ಲಿ ನೋಡೋಕ್ಕಾಗಲ್ಲ. ಸೊ ದೂರದಿಂದ ಬಂದರೆ ನಿಮಗೆ ಬೇಜಾರಾಗುತ್ತೆ. ಮತ್ತು ಅಲ್ಲಿ ಜೀಪು ಅದೆಲ್ಲ ಇರುತ್ತೆ. ಸೊ ಅದು ತುಂಬ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ. ಸೊ ಕಾರೆಲ್ಲ ನಾವು ಅಷ್ಟು ದೂರಿಂದ ತೊಗೊಬಂದು ಮತ್ತೆ ಅಲ್ಲಿ ಹೋಗೋದ್ರಲ್ಲಿ ಅರ್ಥನೇ ಇಲ್ಲ ಅನ್ಕೊತೀನಿ. ಸೊ ಅದಕ್ಕೋಸ್ಕರ ಜೀಪಲ್ಲಿ ಫಾಲ್ಸ್ ಇದೆ, ಒಂದು ಫಾಲ್ಸ್ಗೆಲ್ಲ ಹೋಗೋದಾದ್ರೆ ಟ್ರೆಕ್ಕಿಂಗ್ ಥರ ಮಾಡ್ಬೋದು. ಜೀಪಲ್ಲಿ ಹೋಗೋದಾದ್ರೆ ಅಲ್ಲಿ ಪಾರ್ಕಿಂಗ್ ಮಾಡ್ಕೊಂಡು ಹೋಗ್ಬೋದು. ಅದಕ್ಕೆ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ. ಸೊ ಇದೊಂದು ನೆನಪಿರ್ಲಿ ಗೈಸ್. ನಮಗಂತೂ ತುಂಬ ಬೇಜಾರಾಗ್ತಿದೆ, ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ. ನಾನು ನಿಮ್ಗೆ ತೋರಿಸ್ಬೇಕು. ನನ್ನ ಜೊತೆ ನನ್ನ ಕೊಲೀಗ್ ಇದ್ದಾರೆ. ಸೊ ಅವರು ನಾನು ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದ್ದೆ. ಯಾಕಂತ ಹೇಳಿದ್ರೆ ಅವ್ರು ಇನ್ನೂ ತನಕ ನೋಡಿರಲಿಲ್ಲ. ಅವರು ನನ್ನ ಜೊತೆ ವರ್ಕಿಂಗಲ್ಲಿ ಬಂದಿದ್ರು, ಅವರು ಅದನ್ನು ನೋಡಿರಲಿಲ್ಲ. ಸೊ ಅವ್ರಿಗೆ ನಾನು ಹೇಳ್ಬೇಕಂತಿದ್ದೇನೆ. ಸೊ ಅವ್ರದ್ದು ಫ್ಯಾಮಿಲಿ ಇದೆ. ಸೊ ಅವ್ರ ಫ್ಯಾಮಿಲಿ ನೆಕ್ಸ್ಟ್ ಟೈಮ್ ಬಂದು ಅವರನ್ನು ತೋರಿಸ್ಲಿಕ್ಕೆ ಈಸಿ ಆಗುತ್ತೆ ಅಂತೇಳಿ ನಾನು ಅವ್ರು ಕರ್ಕೊಂಡು ಹೋಗ್ಬೇಕಂತಿದ್ದೆ. ಬಟ್ ಎಲ್ಲ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು. ನೋಡಿ, ಇವರೇ ನನ್ನ ಕೊಲೀಗು, ನಾನು ನಿಮ್ಗೆ ತೋರಿಸ್ತೀನಿ. ಸೊ ನೋಡಿ, ಇಲ್ಲೇ ಇದ್ದಾರೆ, ಇವರೇ ನನ್ನ ಕೊಲೀಗು. ಸೊ ನರೇಂದ್ರ ಅಂತೇಳಿ. ಸೊ ಅದು ಆ್ಯಕ್ಚುಲಿ ಪ್ಲಾನ್ ಬಿ ಆಗಿತ್ತು. ಈಗ ನಾವು ಪ್ಲಾನ್ ಸಿ ಮಾಡಿದ್ದೀವಿ. ಪ್ಲಾನ್ ಸಿ ಏನಂದರೆ ಟುವರ್ಡ್ಸ್ ನಾವು ಮ್ಯಾಂಗ್ಳೂರ್ ಹೋಗ್ತಾ ಇದೀವಿ. ಮ್ಯಾಂಗ್ಳೂರ್ ಹೋಗೋ ವೇಯಲ್ಲಿ ನಮಗೆ ದೇವ್ರ ಮನೆ ಸಿಗುತ್ತೆ. ದೇವ್ರ ಮನೆ ಸಹ ತುಂಬ ಚೆನ್ನಾಗಿದೆ. ಗೊತ್ತಿಲ್ಲ ಅಂದರೆ ಗೂಗಲಲ್ಲಿ ಸರ್ಚ್ ಮಾಡಿ ದೇವ್ರ ಮನೆ ಅಂತ. ತುಂಬ ಬ್ಯೂಟಿಫುಲ್ ಆಗಿದೆ, ಗ್ರೀನರಿ ಅದು. ನಾನು ನಿಮ್ಗೆ ತೋರಿಸ್ತೀನಿ ಅದು. ಸೊ ನಾವೀಗ ಇಲ್ಲಿಂದ ಹೊರಡ್ತಾ ಇದೀವಿ. ನೆನಪಿರ್ಲಿ ಗೈಸ್, ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈ ಥರ ಇನ್ನೂ ಒಳ್ಳೆ ಕಂಟೆಂಟ್ ಮಾಡೋಕ್ಕೆ ನಮಗೂ ಮೋಟಿವೇಶನ್ ಸಿಗುತ್ತೆ. ನೀವು ನಮಗೆ ಸಪೋರ್ಟ್ ಮಾಡ್ತೀರ ಅಂತ ನಾವು ನಂಬ್ಕೊಂಡಿದ್ವಿ ಗಾಯ್ಸ್. ಇನ್ನೊಂದು ಮಾತು ನೆನಪಿರ್ಲಿ, ಯಾವತ್ತು ಡ್ರೈವಿಂಗ್ ಮಾಡಬೇಕಾದ್ರೆ ಸೀಟ್ ಬೆಲ್ಟ್ ಹಾಕೋದನ್ನು ಮಾತ್ರ ಮರಿಬೇಡಿ, ಆಯ್ತಾ? ಇಲ್ಲ ಅಂದರೆ ಕಾರು ಟುಯ್ ಅಂತ ಸೌಂಡ್ ಬರುತ್ತೆ. ಟುಯ್ ಅಂತಾರೆ, ಇರಿಟೇಷನ್ ಆಗುತ್ತೆ. ಇಬ್ರು ಸೀಟ್ ಬೆಲ್ಟ್ ಹಾಕೋಬೇಕು. ಅದು ಒಳ್ಳೆ ಮಾಡಿದ್ದಾರೆ. ಇದೊಂದು ಮಾತ್ರ ತುಂಬ ಇಷ್ಟ ಆಯ್ತು ನನಗೆ. ಸೀಟ್ ಬೆಲ್ಟ್ ಹಾಕೋಬೇಕು, ಯಾಕಂದ್ರೆ ನಮ್ಮ ಸೇಫ್ಟಿ, ನಮ್ಮನ್ನು ನಂಬ್ಕೊಂಡಿದ್ದಾರೆ ಎಲ್ಲದ್ರಿಗೋಸ್ಕರನೂ ಇದು ಒಳ್ಳೇದು. ಸೊ ಓವರ್ ಆಲ್ ಸೀಟ್ ಬೆಲ್ಟ್ ಹಾಕೋದನ್ನು ಮರಿಬೇಡಿ. ಸೊ ಗಾಯ್ಸ್, ನಾವು ಇಲ್ಲಿಂದ ರಿವರ್ಸ್ ತಗೊಂಡು ನಾನು ಇಲ್ಲಿಂದ ಹೋಗ್ತಾ ಇದ್ದೀವಿ. ಸೊ ನೋಡಿ ಫ್ರೆಂಡ್ಸ್, ಬೆಳಿಗ್ಗಿನ ವಾತಾವರಣ ಹೆಂಗಿರುತ್ತೆ ಚಿಕ್ಕಮಂಗ್ಳೂರು ಅಂತೇಳಿ. ಸೊ ನಂತರ ಯಾರೆಲ್ಲ ಚಿಕ್ಕಮಂಗ್ಳೂರನ್ನ ನೋಡಿದ್ದೀರ, ನೋಡಿಲ್ಲ, ನೋಡಿ ಹೇಗಿದೆ ಅಂತೇಳಿ. ಸೊ ಚೆನ್ನಾಗಿದೆ ಊರಿದು. ಸೊ ಸಿಟಿನೂ ಚೆನ್ನಾಗಿದೆ. ಮೇನ್ಲಿ ಬರೋದೆಲ್ಲ ಟೂರಿಸ್ಟ್. ಇವತ್ತಂತೂ ತುಂಬ ಜನ ಇದ್ದಾರೆ. ಒಂದು ಚಿಕ್ಕ ವಿಡಿಯೋಯಿಂದ ಶುರು ಆಗಿದ್ದು ವ್ಲಾಗ್ ತನಕ ಬಂದಿದೆ. ಏನೋ ಒಂಥರ ಖುಷಿ ಇದೆ ನನಗೆ. ಕಾರಲ್ಲಿ ಹಿಂಗೆ ಹೋಗ್ತಾ ನಾವು ಏನೇನು ಮಾಡಿ ನನ್ನೊಂದು ನಂದೇನು ಟ್ರಾವೆಲಿಂಗ್ ಮೂಮೆಂಟ್ ಇದೆ ಅದನ್ನು ನಾನು ಶೇರ್ ಮಾಡ್ಕೊಳ್ಳೋಕೆ ನಿಮ್ಮ ಜೊತೆ ನನಗೆ ಇಷ್ಟ ಆಗುತ್ತೆ. ಸೊ ಕೆಲವೊಂದು ನಾನೊಂದು ಚಿಕ್ಕದೊಂದು ಮಾಡಿದ್ದೀನಿ, ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ. ಅದು ಜಸ್ಟ್ ಫನ್ ಅಂತ ಮಾಡಿದ್ದದು. ಇಂಟೆನ್ಷನ್ ಇರೋದಿಷ್ಟೇ, ಎಂಟರ್ಟೈನ್ಮೆಂಟ್. ಸೊ ಇದೇ ಸರ್ಕಲ್ಲು, ಮೂಡಿಗೆರೆ ಸರ್ಕಲ್ಲು, ಲಯನ್ಸ್ ಸರ್ಕಲ್ ಅಂತ ಇದೆ ಅದು ಹೆಸರು, ಲಯನ್ಸ್ ಸರ್ಕಲ್. ಸೊ ಇಲ್ಲೇ ಪಕ್ಕದಲ್ಲಿ ಬಸ್ ಸ್ಟ್ಯಾಂಡ್ ಇರೋದು. ಸೊ ಹೀಗೆ ಮುಂದೆ ಹೋದ್ರೆ ಗೈಸ್ ನೋಡಿ, ಇವರೇ ಬೈಕ್ ರೈಡರ್ ಹೋಗ್ತಾ ಇದ್ದಾರೆ. ಸೊ ನಾನು ಹೇಳೋದೇನೆಂದರೆ ಬೈಕ್ ರೈಡ್ ಮಾಡಬೇಕು. ಈ ಚಾರ್ಮುಡಿ ಘಾಟಲ್ಲೆಲ್ಲ ಬೈಕ್ ರೈಡ್ ಮಾಡಬೇಕು, ಅವಾಗ ಚೆನ್ನಾಗಿರುತ್ತೆ. ನಾನು ಹೇಳೋದು ನಮ್ಮ ಊರ ಕಡೆಯವ್ರು ಯಾರು ನೋಡ್ತಾ ಇದ್ರೆ ಭಟ್ಕಳ, ಹೊನ್ನಾವರ, ಕುಂದಾಪುರ, ಉಡುಪಿ, ಮಂಗಳೂರು, ಕಾರವಾರ, ಸಿದ್ದಾಪುರ, ಸಿರ್ಸಿ, ಯಾರಾದರೂ ಸರಿ
ಇಡೀ ನಮ್ಮ ಕರ್ನಾಟಕದವರು, ಇಡೀ ನಮ್ಮ ದೇಶದವ್ರು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದಾರೆ, ಕನ್ನಡದವರು ಯಾರೆಲ್ಲ ನೋಡ್ತಾ ಇದ್ದಾರೆ, ಚಾರ್ಮುಡಿ, ಮಂಗಳೂರು ಚಾರ್ಮುಡಿ, ಆಮೇಲೆ ಚಿಕ್ಕಮಂಗ್ಳೂರು ಈ ಕಡೆ ಎಲ್ಲ ನೀವೆಲ್ಲ ಟ್ರಾವೆಲ್ ಮಾಡಬೇಕು ಅಂದರೆ ಬೈಕ್ ಪ್ಲಾನ್ ಮಾಡಿ, ಬೈಕ್ ಟ್ರಾವೆಲ್ ಮಾಡಿ. ಹುಡುಗರು ಫ್ರೆಂಡ್ಸ್ ಎಲ್ಲ ಯಾರು ಇದ್ರೆ ಫ್ಯಾಮಿಲಿ ಎಲ್ಲ ಮಾಡಕ್ಕೆ ಹೋಗ್ಬಿಡಿ, ಫ್ಯಾಮಿಲಿ ಕಾರಲ್ಲಿ ಆರಾಮಾಗಿ ಬನ್ನಿ. ಸೊ ಫ್ರೆಂಡ್ಸ್, ಇಲ್ಲಿಂದ ಲೆಫ್ಟ್ ತಗೋಬೇಕು. ಸೊ ಗ್ರಾಮ ಪಂಚಾಯತ್ ಬೆಟ್ಟಗೇರು ಅಂತ ಇದೆ. ಈ 2 ರೂಟ್ ಇದೆ, ಈ ರೂಟು ಇದೆ, ಇನ್ನೊಂದು ರೂಟು ಇದೆ. ಇಲ್ಲಿಂದ ತಗೊಂಡ್ರೆ ದೇವ್ರ ಮನೆಗೆ ಹೋಗ್ಬೋದು. ಇಲ್ಲಿಂದ ಹೋಗುವಾಗ ನಾನು ಲಾಸ್ಟ್ ಟೈಮ್ ನಾನು ಬೈಕಲ್ಲಿ ಹೋಗಿದ್ದೆ, ನಾನು ನನ್ನ ಫ್ರೆಂಡು. ಆವಾಗ ಇಲ್ಲಿಂದನೂ ಚೆನ್ನಾಗಿ ಒಂದು ಸೀನರಿ ಪ್ಲೇಸಸ್ ಎಲ್ಲ ಸಿಗುತ್ತೆ, ಒಳ್ಳೆ ಪ್ಲೇಸಸ್ ಸಿಗುತ್ತೆ. ಇಲ್ಲಿಂದ ನಾನು ನಿಮ್ಗೆ ತೋರಿಸ್ತೀನಿ ಆಯ್ತಾ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ಗ್ರೀನ್ ಆಗಿ ಈ ಥರ ಇರೋಕ್ಕೆ ಇಷ್ಟ ಆಗುತ್ತೆ ಇಲ್ಲೆಲ್ಲ. ಸೊ ನೋಡಿ ಗೈಸ್, ಇದು ಹೇಗಿದೆ, ಚೆನ್ನಾಗಿದೆಯಲ್ಲ. ಸೊ ಬೆಟ್ಟ ಗುಡ್ಡಗಳ ನಡುವೆ ಇದೊಂದು ಮನೆ ಚಂದ ಕಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ, ಇಷ್ಟ ಆಯ್ತು ನನಗೆ ಇದು. ಸೊ ಬ್ಯೂಟಿ ಆಗಿದೆ ಲೊಕೇಶನ್ ಇದು. ಸೊ ನೋಡಿ ಗೈಸ್, ನಾವು ಈಗ ದೇವ್ರ ಮನೆಗೆ ಎಂಟ್ರಿ ಆಗ್ತಾ ಇದೀವಿ. ದೇವ್ರ ಮನೆ ಅಂದ್ರೆ ಮನೇಲಿರೋ ದೇವ್ರ ಮನೆ ಅಲ್ಲ, ಇದು ದೇವ್ರ ಮನೆ ಅಂತ ಈ ವ್ಯೂ ಪಾಯಿಂಟ್ ನೇಮ್. ಸೊ ಅದು ಯಾಕೆ ದೇವ್ರ ಮನೆ ನೇಮ್ ಅಂತಂತ ಅದು ನನಗೆ ಗೊತ್ತಿಲ್ಲ. ಸೊ ಸಡನ್ ಆಗಿ ಪ್ಲಾನ್ ಮಾಡೋದ್ರಿಂದ ನಾನು ಅದ್ರ ಬಗ್ಗೆ ಸರ್ಚ್ ಮಾಡಿಲ್ಲ. ಸೊ ಯಾರಿಗಾದ್ರೂ ಗೊತ್ತಿದ್ರೆ, ಈ ಊರಿನವರು, ಚಿಕ್ಕಮಂಗ್ಳೂರವರು, ದೇವ್ರ ಮನೆ ನಿಯರ್ ಬೈ ಯಾರಾದ್ರೂ ಈ ವಿಡಿಯೋ ನೋಡಿದ್ರೆ ಯಾರಿಗಾದ್ರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ನಾವು ತಿಳ್ಕೊತೀವಿ ಯಾಕೆ ಇದಕ್ಕೆ ದೇವ್ರ ಮನೆ ಅಂತ ನೇಮ್ ಬಂತು ಅಂತೇಳಿ. ಸೊ ನೋಡಿ, ಕ್ಲೈಮೇಟ್ ಇಲ್ಲಿ ಫುಲ್ ಚೇಂಜ್ ಇದೆ, ಫಾಗ್ ಇದೆ, ವಾವ್ ಅನ್ಸಿದೆ, ಕೂಲ್ ಆಗಿದೆ ನೋಡಿ, ತುಂಬ ಚೆನ್ನಾಗಿದೆ. ಅದಕ್ಕೆ ಗೈಸ್ ಇಲ್ಲಿ ಬರ್ಬೇಕಂತ ನಾನು ಬಯಸಿದ್ದು. ಇಲ್ಲಿ ಇದೊಂಥರ ಬೇರೆನೇ ಇದೆ ಅದು. ಸೊ ಪ್ಲಾನ್ ಬಿ ಕ್ಯಾನ್ಸಲ್ ಆಯಿದ್ರೆ ಏನಂತೆ, ಪ್ಲಾನ್ ಸಿ ಮಾಡಿದೆ. ಪ್ಲಾನ್ ಸಿ ಕ್ಯಾನ್ಸಲ್ ಆದರೆ ಪ್ಲಾನ್ ಡಿ ಮಾಡೋದಷ್ಟೇ, ಸಿಂಪಲ್ ಅಷ್ಟೇ, ಬೇರೆ ಏನಿಲ್ಲ. ಆದರೆ ಆವತ್ತಿನ ದಿನ ಖುಷಿಯಾಗಿ ಎಂಜಾಯ್ ಮಾಡಬೇಕು ಅಷ್ಟೇ ನನ್ನ ಉದ್ದೇಶ. ಸೊ ಇದೆ ದೇವ್ರ ಮನೆ ಹಿಲ್ಸ್ ನೋಡಿ. ಮೇಲ್ಗಡೆ ಎಲ್ಲ ಹೋಗಿದ್ದಾರೆ, ಮೇಲ್ಗಡೆ ಇದೆ ನೋಡಿ, ಅಲ್ಲಿ ಮೇಲ್ಗಡೆ ಎಲ್ಲ ಜೀಪ್ ಎಲ್ಲ ತಗೊಂಡು ಹೋಗಿದ್ದಾರೆ. 4x4 ಇರ್ತದು ಅದು. ಯಾವ ಬೆಟ್ಟ ಗುಡ್ಡ ಏನು ನೋಡಲ್ಲ, ಎಲ್ಲ ಹತ್ತದು. ಸೊ ಕಾರೆಲ್ಲ ತಗೊಂಡು ಹೋಗೋಕೆ ಕಷ್ಟ. ಇದೇ ದೇವ್ರ ಮನೆ ಹಿಲ್ಸ್. ವೀಕೆಂಡ್ ಆಗಿರೋದ್ರಿಂದ ಟಿಕೆಟ್ ಕಲೆಕ್ಟ್ ಮಾಡಿದ್ದಾರೆ. ಟ್ರಾಫಿಕ್ ಜಾಮ್ ಏನಿಲ್ಲ, ಟಿಕೆಟ್ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಸೊ ನೋಡಿ ಎಷ್ಟೊಂದು ಗಾಡಿ ಬರ್ತಿದೆ, ನಾನು ತೋರಿಸ್ತೀನಿ ಎಷ್ಟು ಗಾಡಿ ಬಂದಿದೆ ಇಲ್ಲಿ, ಎಷ್ಟು ಜನ ಬರ್ತಾರೆ ಅಂತ ನೋಡಿ ನಿಮ್ಗೆ ನಾನು ತೋರಿಸ್ತೀನಿ. ಖುಷಿಯಾದ ಸಮಾಚಾರ ಗೈಸ್ ಏನಂದ್ರೆ, ಇಲ್ಲಿ ನೆಟ್ವರ್ಕ್ ಅಂತೂ ಇಲ್ಲ, ಆದರೆ FM ನಡೀತಾ ಇದೆ. ಸೊ ಅಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ವ್ಯೂ, ಅಲ್ಲಿ ಬೆಟ್ಟ ಕಾಣಿಸ್ತಿದೆ ಎದುರುಗಡೆ. ಸೊ ಅಲ್ಲಿ ತುಂಬ ಜನ ಇದ್ದಾರೆ, ನಾನು ಇಲ್ಲಿ ತೋರ್ಸಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿದ್ದಾರೆ ನೋಡಿ, ಇಲ್ಲೆಲ್ಲ ಜನ ಇದ್ದಾರೆ. ಸೊ ನೋಡಿ ಗೈಸ್, ಇಲ್ಲೆಲ್ಲ ಹೋಗಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಎಲ್ಲ. ಸೊ ನಾವು ಅಲ್ಲೇ ಹೋಗ್ತಾ ಇದ್ವಿ. ಸೊ ನೋಡಿ ಗೈಸ್, ಇದೇ ಟಿಕೆಟು, 50 ರೂಪೀಸ್ ಟಿಕೆಟ್ ಇದು. ಇಲ್ಲಿ ಬಂದು 50 ರೂಪೀಸ್ ಟಿಕೆಟ್ ಕೊಟ್ಟು ನಾವು ಮುಂದೆ ಹೋಗಬೇಕು, ಇಲ್ಲ ಅಂದ್ರೆ ಅವರು ಎಂಟ್ರಿ ಕೊಡಲ್ಲ. ನೋಡಿ ಫ್ರೆಂಡ್ಸ್, ನಾವು ಇವಾಗ ಬಂದು ಮುಟ್ಟಿದ್ದು ದೇವರ ಮನೆ ಪಾಯಿಂಟ್ ಇದು. ಲಾಸ್ಟ್ ಟೈಮ್ ನನ್ನ ಫ್ರೆಂಡ್ ಜೊತೆ ಅಲ್ಲಿದ್ದೆ ಅನ್ಕೊತೀನಿ. ಸೊ ಇಲ್ಲಿ ನೋಡಿ, ಇಲ್ಲಿ ಬಂದಿದ್ದೀವಿ. ಎಷ್ಟೊಂದು ಗಾಡಿ ಬಂದಿದೆ, ಎಷ್ಟೊಂದು ಟೂರಿಸ್ಟ್ ಜನ ಬಂದಿದ್ದಾರೆ, ಎಷ್ಟೊಂದು ಜನ ಬಂದಿದ್ದಾರೆ.
ಬರುವಾಗ 2-3 ಅಷ್ಟು ಜನ ಕಾಣಿಸ್ತಾ ಇದ್ರು. ಇವಾಗ ನೋಡಿ ಎಷ್ಟು ಜನ ಬಂದಿದ್ದಾರೆ ಅಂತ. ಸೊ ಒಂದು ಕಡೆ ಗಾಡಿ ಪಾರ್ಕಿಂಗ್ ಮಾಡಿದ್ವಿ. ಸೊ ಇವಾಗ ನೋಡೋಣ, ಹೇಳ್ಕೊಂಡು ಹೇಗಿದೆ ಅಂತೇಳಿ ನಾನು ನಿಮ್ಗೆ ಎಕ್ಸ್ಪ್ಲೋರ್ ಮಾಡ್ತೀನಿ. ಓಕೆನಾ ಗೈಸ್? ತುಂಬ ಚೆನ್ನಾಗಿದೆ ಮಾತ್ರ, ನೋಡುವ ಹೇಗಿರುತ್ತೆ ಅಂತೇಳಿ. ಸೊ ಫ್ರೆಂಡ್ಸ್ ನೋಡಿ, ಕಾರನ್ನ ಇಲ್ಲಿ ಪಾರ್ಕ್ ಮಾಡಿದೆ. ಪಾರ್ಕ್ ಮಾಡ್ಕೊಂಡು ಬಂದ್ವಿ. ಬೆಳಿಗ್ಗೆ 8:30ಗೆ ತಿಂಡಿ ತಿಂದಿದ್ದು. ಸೊ ಅಲ್ಲಿಂದ ಏನೂ ತಿಂದಿಲ್ಲ. ಪ್ಲೇಸ್ ಬರೋ ತನಕ ಆಲ್ರೆಡಿ 10 ಕಿಲೋಮೀಟರ್ ಮುಂದೆ ಹೋಗಿ ಅಲ್ಲಿಂದ ಮತ್ತೆ ವಾಪಸ್ ತಿರ್ಸ್ಕೊಂಡು ಬಂದ್ವಿ. ಸೊ ಈಗ 2 ಗಂಟೆ ಆಯಿತು. 2 ಗಂಟೆ ಆಯಿತು, ಹಶ್ವೆ ಆಗ್ತಿದೆ. ನೋಡಿ ಎಷ್ಟೊಂದು ಜನ ಇದ್ದಾರೆ, ಇಷ್ಟೊಂದು ಟೂರಿಸ್ಟು. ಸಂಡೇ ಇವತ್ತು, ಅದಕ್ಕೆ ಇಷ್ಟೊಂದು ಜನ ಇದ್ದಾರೆ. ನೋಡಿ ದೇವ್ರ ಮನೆ ಬೋರ್ಡಲ್ಲಿ ಕಾಣಿಸ್ತಾ ಇದೆ. ಸೊ ಇಲ್ಲಿಂದ ಎಲ್ಲ ವ್ಯೂ ಪಾಯಿಂಟ್ಗೆ ಅಲ್ಲಿ ಜನ ಹೋಗ್ತಾ ಇದ್ದಾರೆ. ಸೊ ನಾನು ನಿಮ್ಗೆ ತೋರಿಸ್ತೀನಿ. ಸೊ ನೋಡಿ ಎಲ್ಲ ಮಾಡೋಣ. ಫಸ್ಟು ಹೊಟ್ಟೆಗೆ ಏನಾದರೂ ಒಂದು ಹಾಕ್ಕೊಂಡು ಹೊಟ್ಟೆಗೆ ನಾವು ಊಟ ಮಾಡ್ಕೊಳ್ಳೋಣ. ಊಟ ಮಾಡಿಕೊಂಡು ನೋಡಿ ಫ್ರೆಂಡ್ಸ್, ಇದೆ ನಮ್ಮ ಇವತ್ತಿನ ಊಟ. ಚಿತ್ರಾನ್ನ ಮತ್ತು ಮಿರ್ಚಿ ಬಜ್ಜಿ. ಈ ಥರ ಅಂಗಡಿಯಲ್ಲಿ ಕೂತ್ಕೊಂಡು ತಿನ್ನಕೊಂಡ್ರೆ ಚೆನ್ನಾಗಿದೆ. ಹೊಸ ಎಕ್ಸ್ಪೀರಿಯನ್ಸ್ ಇದೆ. ಹಳೆ ಎಕ್ಸ್ಪೀರಿಯನ್ಸ್, ಹೊಸದೇನಲ್ಲ, ಮಾಡಿದೀವಿ ನಾವು ತುಂಬಾ. ಮಿರ್ಚಿ ಯಾಕೆ ವಿಡಮ್ಮ ಹೇಳ್ತಾ ಇದ್ದೀನಿ ಅಂದರೆ, ಮಿರ್ಚಿ ಒಂಥರ ಕ್ರಿಸ್ಪಿ ಸಾಕಾರಾಗಿ ಮಾಡಿದ್ದಾರೆ. ಸ್ಪೈಸಿ ಕೂಡ ಇದೆ ನೋಡಿ. ನರೇಂದ್ರ ಅವರು ಆಲ್ರೆಡಿ ಬಾರಿಸ್ತಾ ಇದ್ದಾರೆ. ಖಾಲಿ ಆಗ್ತಾ ಬಂತು. ಹಶ್ವಾಗಿರುತ್ತೆ ಪಾಪ, ತುಂಬ ಲಾಂಗ್ ಜರ್ನಿ ಆಯ್ತು ಈಗ. ಸೊ ತಿನ್ಕೊಂತೀನಿ, ಚೆನ್ನಾಗಿದೆ. ಸೊ ಗಾಯ್ಸ್, ಇವಾಗ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ. ನಾನು ನಿಮ್ಗೆ ತೋರಿಸ್ದಾಗೆ ಇದೇ ಬೆಟ್ಟ ಅದು. ಸೊ ಇಲ್ಲಿಂದ ನಮ್ಮ ಜರ್ನಿ ಶುರು ಆಗುತ್ತೆ. ಸೊ ನಾವು ಇಲ್ಲಿಂದನೇ ಜರ್ನಿನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಸೊ ನಾನು ಮತ್ತು ನನ್ನ ಕೊಲೀಗ್ ಫ್ರೆಂಡ್ ನರೇಂದ್ರ ಆಲ್ರೆಡಿ ಅವ್ರ ಫೋಟೋ ತಗೊತಾ ಇದ್ದಾರೆ. ತೊಗೊಳ್ಳಿ, ಮುಂದೆ ಹೋದರೆ ಇನ್ನೂ ಚೆನ್ನಾಗಿದೆ, ಇನ್ನೂ ಗಮ್ಮತ್ತಾಗಿ ಬರುತ್ತೆ ಅದು. ನೋಡುವ ಹೇಗೆ ಹೋಗುತ್ತೆ ಹೇಗೆ ಅಂತೇಳಿ. ಸೊ ಲೆಟ್ಸ್ ಸಿ. ಎರಡು ಹೆಜ್ಜೆ ಹಾಕಿಲ್ಲ, ಆಲ್ರೆಡಿ ಸುಸ್ತು ಅಂತ ಹೇಳ್ತಿದ್ದಾನೆ. ಏನಂತ ಗೊತ್ತಿಲ್ಲ. 6 ಫುಟ್ ಕಟ್ಔಟು, ಕ್ರಿಕೆಟ್ ಪ್ಲೇಯರು. ನಾವೆಲ್ಲ ಏನೂ ಇಲ್ಲ, ಸುಮ್ಮನೆ ನೋ ಎಕ್ಸಸೈಸ್, ನಥಿಂಗ್ ಎಲ್ಸ್. ಇವರೆಲ್ಲ ರಪ ಅಂತ ಹೋಗ್ಬೇಕು. ಸೊ ಬಜ್ಜಿ ತಿಂದು ಸ್ವಲ್ಪ ಜಾಸ್ತಿ ಆಯ್ತು ಅನ್ಸುತ್ತೆ. ಅದಕ್ಕೆ ನೋಡುವ ಹೇಗಂತ ಹೋಗ್ತಾ ಇದ್ದೀವಿ. ಆದರೆ ಇದೆಲ್ಲ ಏನಿಲ್ಲ ಗೈಸ್, ಶಬರಿಮಲೆ ಬೆಟ್ಟ ಹತ್ತೋರಿಗೆ ಇದೆಲ್ಲ ಏನಿಲ್ಲ, ಆರಾಮಾಗಿ ಹತ್ಬೋದು ಇದೆಲ್ಲ. ಸೊ ನಾನು 3 ವರ್ಷದ ಹಿಂದೆ ವೈಷ್ಣೋದೇವಿ ಹೋಗಿದ್ದೆ. ವೈಷ್ಣೋದೇವಿ ಟ್ರೆಕ್ಕಿಂಗ್ ಮಾಡಿದಾಗಲೂ ಅಷ್ಟೇ. ಸೊ ಅದಂತೂ ಯಪ್ಪ ಹೆವಿ ಇದೆ. ಒಂದು ಮಧ್ಯಾಹ್ನ ನಾವು ರೆಡಿಯಾಗಿ ಸ್ಟಾರ್ಟ್ ಮಾಡಿದ್ವಿ. ಬೆಳಿಗ್ಗೆ 3 ಗಂಟೆಗೆ ನಾವಲ್ಲಿ ರೀಚ್ ಆಗಿದ್ವಿ. ಅಲ್ಲಿಂದ ದರ್ಶನ ಆಯಿತು ತಾಯಿದು. ತುಂಬ ಚಾಲೆಂಜಿಂಗ್ ಇದೆ ಇವತ್ತು ಸಹ, ನೆಕ್ಸ್ಟ್ ಬರೋ 16ಕ್ಕೂ ಸಹ. ನೋಡಿ ಹಿಂಗೆ ಕಾಣುತ್ತೆ ವ್ಯೂ ಪಾಯಿಂಟ್, ಹೆಂಗಿದೆ ನೋಡಿ, ಚೆನ್ನಾಗಿದೆಯಲ್ಲ. ಸೊ ಇದೇ ಗೈಸ್ ದ ಬ್ಯೂಟಿ ಆಫ್ ಚಿಕ್ಕಮಗಳೂರು. ನೋಡಿ ಚಿಕ್ಕಮಗಳೂರು ಈ ಒಂದು ಬ್ಯೂಟಿನ, ಈ ಒಂದು ಸೌಂದರ್ಯನ ತನ್ನ ಮಡಿಲಲ್ಲಿ ಇಟ್ಕೊಂಡಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ಎಲ್ಲ ಬರ್ತಿದ್ರು, ಫ್ಯಾಮಿಲಿ, ಫ್ರೆಂಡ್ಸು, ಕೊಲೀಗ್ಸು. ನೋಡಿ ಪಾರ್ಕಿಂಗ್ ಎಲ್ಲ ಅಲ್ಲಿದೆ, ಇಲ್ಲಿ ಪಾರ್ಕಿಂಗ್ ಇದೆ. ಅಷ್ಟು ಮೇಲೆ ಬಂದ್ವಿ. ಸೊ ಗಾಯ್ಸ್, ನಾವು ಇಲ್ಲಿಂದ ಹೊರಡೋ ಸಮಯ. ನಾವು ಇವಾಗ ರಿಟರ್ನ್ ಹೋಗ್ತಾ ಇದ್ವಿ. ಸೊ ಇಲ್ಲಿಂದ ನೆಕ್ಸ್ಟು ನಾವು ಮ್ಯಾಂಗ್ಳೂರು ಹೋಗ್ತಾ ಇದ್ದೀವಿ. ಬ್ಯಾಕ್ ಟು ಮ್ಯಾಂಗ್ಳೂರು ಮನೆಗೆ. ಹಾಗೆ ಹೋಗ್ತಾ ನಿಮಗೆ ಆನ್ ದ ವೇ ಚಾರ್ಮುಡಿ ಘಾಟ್ ಬರುತ್ತೆ. ಚಾರ್ಮುಡಿನ ನಿಮಗೆ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ತೀನಿ ನಾನು. ಚಾರ್ಮುಡಿ ಘಾಟ್ ಹೇಗಿರೋ ತೋರಿಸ್ತೀನಿ, ನೋಡುವಂತ. ಸೊ ಎಲ್ಲಿ ನೋಡಿದ್ರು ಹಚ್ಚ ಹಸಿರಿನ ನಡುವೆ ನಮ್ಮ ಪಯಣ. ಬ್ಯೂಟಿ ಆಗಿದೆ ಗೈಸ್, ಇದು ಮಾತ್ರ ತುಂಬ ಚೆನ್ನಾಗಿದೆ.
ಹೋಗಕ್ಕೆ ಮನ್ಸಿಲ್ಲ, ಬಟ್ ಏನ್ ಮಾಡೋದು, ಸಂಸಾರ ಅನ್ನೋ ಬಂಧನ. ಫ್ಯಾಮಿಲಿ. ನನ್ನ ಮಗಳು ನನಗೋಸ್ಕರ ಕಾಯ್ತಾ ಇದ್ದಾಳೆ, ಚಿಕ್ಕ ಪಾಪ ಅದು. ನನಗೆ ಅವಳು ನೋಡಿ 2 ದಿನ ಆಯಿತು, ಅದಕ್ಕೆ ಹೋಗಲೇಬೇಕು. ಎಷ್ಟು ಜನ ಟೂರಿಸ್ಟ್ ಇದ್ದಾರೆ ಅಂತೇಳಿ ನೋಡಿ ಗೈಸ್, ಎಷ್ಟು ಜನ ಟೂರಿಸ್ಟ್ ಇದ್ದಾರೆ, ಸಿಕ್ಕಾಪಟ್ಟೆ ಜನ ಟೂರಿಸ್ಟ್ ಇದೆ. ಇದು ಕೊಟ್ಟಿಗೆಗಾರ ಅಂತ, ಕೊಟ್ಟಿಗೆಗಾರ ಇದು ಊರ ಹೆಸರು. ಸೊ ಇಲ್ಲಿಂದ ನೆಕ್ಸ್ಟ್ ನಮಗೆ ಚಾರ್ಮುಡಿ ಎಂಟ್ರಿ ಆಗುತ್ತೆ. ಸೊ ಎಲ್ಲಿಂದೆಲ್ಲ ಬಂದಿದ್ದಾರೆ, ಬೆಂಗಳೂರು ಅಂತ ಪ್ಲೇಸಿಂದ ಎಲ್ಲ ಕಡೆಯಿಂದ ಬಂದಿದ್ದಾರೆ ಬೈಕ್ ತಗೊಂಡು. ಸೊ ಎಲ್ಲ ಇದ್ದಾರೆ. ನಾವು ಇಲ್ಲಿ ನಿಲ್ಸಿದ್ವಿ ಬಿಕಾಸ್ ಆಫ್ ಒಂದು ಕಾಫಿ ಕುಡ್ಕೊಂಡು ಹೋಗೋಣ ಅಂತ. ಬಜ್ಜಿ ಮತ್ತು ಕಾಫಿ ಚೆನ್ನಾಗಿ ಮಾಡ್ತಾರೆ ಇಲ್ಲಿ. ಸೊ ಇಲ್ಲಿ ಶಾಪ್ಸ್ ಎಲ್ಲ ಇದೆ, ಯಾವ ಹೋಟ್ಲಿಗೆ ಹೋಗೋಣ ಅಂತ ನೋಡ್ತೀನಿ. ಸೊ ಇದು ಕೊಟ್ಟಿಗೆಗಾರ ಅಂತ. ಸೊ ಇಲ್ಲಿಂದ ನೋಡೋಣ ಯಾವುದಾದ್ರು ಒಂದು ಹೋಟ್ಲಿಗೆ ಹೋಗಿ ಸೊ ಕಾಫಿ ಕುಡ್ಕೊಂಡು ಇಲ್ಲಿಂದ ಓಡ್ತೀನಿ. ಓಕೆನಾ ಗೈಸ್? ಗೈಸ್ ಇಲ್ಲಿ ನೋಡಿ ನೀರು ದೋಸೆ ಮಾಡ್ತಾ ಇದ್ದಾರೆ ಅಣ್ಣವರು. ಸೊ ನಮ್ಮ ಕೊಂಕಣಿಯಲ್ಲಿ ಇದಕ್ಕೆ ಏನು ಹೇಳ್ತಾರೆ ಗೊತ್ತಾ? ಪೋಳೋ ಅಂತಾರೆ. ಪೋಳೋ ಅಂದರೆ ನೀರು ದೋಸೆ ಅಂತ. ಸೊ ನೋಡಿ ಇಲ್ಲಿ ನೀರು ದೋಸೆ, ಬಜ್ಜಿ, ಬೋಂಡ ಎಲ್ಲ ಸಿಗುತ್ತೆ. ಸೊ ದೇವ್ರ ಮನೆಗೆ ಬರೋರು ಯಾರು ಟೂರಿಸ್ಟರು ಇರ್ತಾರೆ ಇಲ್ಲಿ ಬಂದು ನಿಲ್ಲಿಸಿ ತಿನ್ಕೊಂಡು ಹೋಗ್ತಾರೆ. ಗೈಸ್ ಇಲ್ಲಿ ಹೋಟೆಲ್ ಬಂದ್ವಿ, ಹೋಟೆಲ್ ಬಂದು ಕುತ್ಕೊಂಡಿದ್ದೀವಿ ವೇಟಿಂಗ್ ಫಾರ್ ನೀರು ದೋಸೆ. ಸೊ ನಮ್ಮ ಮಂಗಳೂರು ಮತ್ತೆ ಚಿಕ್ಕಮಗಳೂರು ಮಧ್ಯದಲ್ಲಿ ಬರುತ್ತೆ ಕೊಟ್ಟೆಗಾರ ಅಂತ ಹೇಳಿ ಊರು. ಸೊ ಯಾರೆಲ್ಲ ದೇವ್ರ ಮನೆಗೆ ಹೋಗ್ತಾರೆ ಸೊ ಅವರು ಆಲ್ಮೋಸ್ಟ್ ಎಲ್ಲ ಇಲ್ಲಿ ಇದ್ದಾರೆ, ಬಂದಿದ್ದಾರೆ. ಬೆಂಗಳೂರು ಬೇರೆ ಕಡೆಯಿಂದೆಲ್ಲ ಬೈಕ್ ರೈಡ್ ಮಾಡ್ಕೊಂಡು ಬಂದವರೆಲ್ಲ ಮೋಸ್ಟ್ ಆಫ್ ಎಲ್ಲ ಇಲ್ಲಿ ಇದ್ದಾರೆ. ಸೊ ಇಲ್ಲಿ ಸ್ಪೆಷಲ್ ನೀರು ದೋಸೆ, ಪ್ರತಿ ಹೋಟೆಲಲ್ಲೂ ನೀರು ದೋಸೆ ಸಿಗುತ್ತೆ. ಸೊ ಅದಕ್ಕೆ ನಾವು ನೀರು ದೋಸೆ ಇಲ್ಲಿ ತಿನ್ನಕ್ಕೆ ಬಂದಿದ್ದೀವಿ. ನರೇಂದ್ರ, ನೀರು ದೋಸೆ ಇಷ್ಟ ನಿಮಗೆ? ನೀರ್ ದೋಸೆ ಅಂದ್ರೆ ನನ್ನ ಫೇವ್ರೇಟ್. ನೀರ್ ದೋಸೆ, ತೆಂಗಿನಕಾಯಿ ಚಟ್ನಿ, ಇಲ್ಲ ಅಂದ್ರೆ ನೀರ್ ದೋಸೆ, ಮೀನ್ ಸಾರು, ಇದು ಕೋಳಿ ಸಾರು ಸಕ್ಕತ್ತಾಗಿರೋದು. ಹೌದು, ನೀರು ದೋಸೆ, ತೆಂಗಿನ ಸಾರು, ಚಟ್ನಿ ಮತ್ತೆ ಕೋಳಿ. ಸೊ ಅವರು ಕಾಸ್ಟಲ್ ಅವರು, ನಮ್ಮ ಊರ ಕಡೆಯವ್ರೆ. ಸೊ ಈ ಕಾಸ್ಟಲ್ ಅವ್ರಿಗೆ ಎಲ್ಲರಿಗೂ ನೀರು ದೋಸೆ ಅಂದ್ರೆ ತುಂಬಾ ಇಷ್ಟ. ಮೋಸ್ಟ್ ಆಫ್ ಎಲ್ಲರ ಮನೆಯಲ್ಲ ನೀರು ದೋಸೆ ವೀಕ್ಲಿ ಒಂದು 3 ಟೈಮ್ಸ್ ಅಂತ ಇರುತ್ತೆ. ಸೊ ನೀರು ದೋಸೆ, ಕೋಳಿ ಸುಕ್ಕ, ಮೀನ್ ಸಾರು, ನಿನಗೊಂದು ಮೀನ್ ಸಾರು, ಅದೆಲ್ಲ ಸರಿ ಇದ್ರೆ ಒಂದು 20 ದೋಸೆ ಹೊಡಿಬೋದು, ಚೆನ್ನಾಗಿರುತ್ತೆ. ನಾವು ಈ ಶಬರಿಮಲೆಗೆ ಹೋಗೋದ್ರಿಂದ ನಾವು ನಾನ್ ವೆಜ್ ಎಲ್ಲ ಏನೂ ತಿಂತಾ ಇಲ್ಲ, ಅದಕ್ಕೆ ಈಗ ವೆಜ್. ಸೊ ಕಟ್ಟುನಿಟ್ಟಾದ ದೇವರ ವ್ರತ ಮುಗಿಸ್ಕೊಂಡು ನೆಕ್ಸ್ಟ್ ನೋಡೋಣ. ಯಾರಾದರೂ ಈ ಕಡೆ ಎಲ್ಲ ಬರೋರಿದ್ರೆ ಸೊ ಬಂದರೆ ಇದೊಂದು ನೆನ್ಪಿಟ್ಕೊಳ್ಳಿ, ಕೊಟ್ಟೆಗಾರ ಊರ ಹೆಸರು. ಟುವರ್ಡ್ಸ್ ಚಾರ್ಮುಡಿ ಮಂಗಳೂರು ರೂಟಲ್ಲಿ ಬರುತ್ತೆ. ಸೊ ನೋಡಿ ನೀರು ದೋಸೆ ಕೊಟ್ಟರು, ಬಿಸಿ ಬಿಸಿ ನೀರು ದೋಸೆ ನಿಮಗೆ ನಾನು ತೋರಿಸ್ತೀನಿ. ಸೊ ಬಿಸಿ ಬಿಸಿ ನೀರು ದೋಸೆ ನೋಡಿ, ಬಿಸಿ ಬಿಸಿ ನೀರು ದೋಸೆ. ಸೊ ನೋಡಿ ಗೈಸ್, ನೀರು ದೋಸೆ ರೆಡಿ ಇದೆ, ಬಿಸಿ ಬಿಸಿ ನೀರು ದೋಸೆ ಸಾಗು ಮತ್ತು ಚಟ್ನಿ ಕೊಟ್ಟಿದ್ದಾರೆ. ಸೊ ಒಂದು ಪ್ಲೇಟ್ ಬಂದಿದೆ, ಇನ್ನೊಂದು ಪ್ಲೇಟು ಬರಬೇಕು. ನರೇಂದ್ರ ಅವರು ಕಾಯ್ತಾ ಕೂತಿದ್ದಾರೆ, ಮತ್ತೆ ಚಕ ಪಕ ಅಂತ ಇದೆ ಅನ್ಸುತ್ತೆ, ಕಾಯ್ತಾ ಕೂತಿದ್ದಾರೆ. ಬಿಸಿ ಬಿಸಿ ಕಾಫಿ ಬರ್ತದೆ, ಇದ್ದಿದ್ದು ಸಮಾಧಾನ ಆಯಿತು. ಸೊ ಬಿಸಿ ಬಿಸಿ ಕಾಫಿ ನೆನಪಿರ್ಲಿ, ಇಲ್ಲಿ ಬಂದು ಟೀ ಕುಡಿದ್ರೆ ಕಾಫಿ ಕುಡೀರಿ. ಕಾಫಿ ಬಿಸಿ ಬಿಸಿ ಆಗಿದೆ, ಸಾಕಾಗಿದೆ. ಆ ಸ್ಮೆಲ್ಲು ಇದೆಯಲ್ಲ, ಕಾಫಿದು ಫ್ಲೇವರ್ ಇದೆಯಲ್ಲ, ಅದು ಬರ್ತಾ ಇದೆ ಅಲ್ವಾ, ಕಾಫಿ ಫ್ಲೇವರ್. ಊರ ಕಡೆ ಎಲ್ಲ ನಂಗೆ ಈ ಕಾಫಿ, ಈ ಥರ ಎಲ್ಲ ಕಾಫಿ ನಾನು ನೋಡಲಿಲ್ಲ. ಕಾಫಿ ಬರ್ತಾ ಇದೆ, ಆ ಫ್ಲೇವರ್ ಬರ್ತಾ ಇದೆ, ಅದಕ್ಕೆ ಸ್ಪೆಷಲ್ ಇರುತ್ತೆ ಕಾಫಿ, ಅದಕ್ಕೆ ಸಾಕಾಗಿದೆ. ಸೊ ನರೇಂದ್ರ ಅವರು ಇನ್ನೊಂದು ಪ್ಲೇಟ್ ಆರ್ಡರ್ ಮಾಡಿದ್ದಾರೆ, ಚೆನ್ನಾಗಿದೆ ದೋಸೆ, ಹೋಗ್ತಾ ಇದೆ. ಅದೇ ಇದು ಮೀನು ಕೋಳಿ ಸುಕ್ಕ ಮತ್ತು ಮೀನು ಸಾರು ಸಿಕ್ಕಿದ್ರೆ 5 ಪ್ಲೇಟ್ ಖಾಲಿ. ಅದೇನು ತೆಳ್ಳಗಿರುತ್ತೆ, ತಿನ್ನಕ್ಕೂ ಚೆನ್ನಾಗಿರುತ್ತೆ. ಸೊ ನೋಡಿ ಗೈಸ್, ಇದೇ ಹೋಟೆಲಲ್ಲಿ ತಿಂದಿದ್ದು ಚೆನ್ನಾಗಿ ಮಾಡಿದ್ರು ಮಾತ್ರ. ಸೊ ಇಲ್ಲಿಂದ ನಾವು ಹೊರಡ್ತಿದ್ದೀವಿ, ನನ್ನ ಕಾರಲ್ಲಿದೆ. ಸೊ ಇಲ್ಲೆಲ್ಲ ಹೋಟ್ಲಲ್ಲೂ ನೀರು ದೋಸೆ ಫೇಮಸ್ ಇದೆ. ಸೊ ಚಿಕ್ಕಮಗಳೂರು ಮತ್ತು ಮಂಗಳೂರು ಎರಡು ಸೆಂಟ್ರಲ್ ಇರೋದ್ರಿಂದ ಸ್ವಲ್ಪ ನೀರು ದೋಸೆ ಫೇಮಸ್ ಇದೆ.
ಸೊ ಇಲ್ಲಿಂದ ನಾವು ಹೊರಡ್ತಾ ಇದ್ದೀವಿ. ನಮ್ಮ ಪಯಣ ಇವಾಗ ಮಂಗಳೂರು ಕಡೆ. ಸೊ ಹೊರಡೋಣ ಗೈಸ್, ಲೆಟ್ಸ್ ಗೋ. ಸೊ ಇಲ್ಲಿಂದ ನಾವು ಮಂಗಳೂರಿಗೆ ಹೋಗೋದು. ಆಲ್ರೆಡಿ ಟೈಮ್ ಆಗ್ತಾ ಬಂತು, ಹೊರಡೋಣ. ಸೊ ತಿಂಡಿ ಆಯಿತು, ನೀರು ದೋಸೆ ತಿಂದ್ವಿ, ಒಳ್ಳೆ ಒಂದು ಕಾಫಿ ಕುಡಿದ್ವಿ. ಸೊ ಇಲ್ಲಿಂದ ನಾವು ಹೊರಟ್ವಿ. ಈಗ ಇಲ್ಲಿಂದ ನಮ್ಮ ಮುಂದಿನ ಪಯಣ ಚಾರ್ಮುಡಿ ಘಾಟ್. ಚಾರ್ಮುಡಿ ಘಾಟ್ ಇಷ್ಟೊತ್ತಿಗೆ ಬ್ಯೂಟಿಫುಲ್ ಅಂದರೆ ಬ್ಯೂಟಿಫುಲ್. ಯಾಕಂದರೆ ಎಲ್ಲರೂ ಊರನ್ನು ಇಷ್ಟಪಡ್ತಾರೆ, ಪ್ಲೇಸನ್ನು ಇಷ್ಟಪಡ್ತಾರೆ, ಎಲ್ಲ ಇಷ್ಟಪಡ್ತಾರೆ. ಆದರೆ ಘಾಟನ್ನು ಇಷ್ಟಪಡೋಣ ಅಂದರೆ ನಾವು ಒಬ್ಬನೇ ಅನಿಸುತ್ತೆ. ನನಗೆ ಆ ಚಾರ್ಮುಡಿ ಘಾಟ್ ಅಂದರೆ ಏನೋ ಒಂಥರ ಇಷ್ಟ. ಆ ಲೊಕೇಶನಲ್ಲಿ ಗಾಡಿ ಓಡಿಸ್ಕೊಂಡು ಹೋಗೋಕ್ಕೆ ತುಂಬ ಖುಷಿ ಆಗುತ್ತೆ. ಅದು ಡ್ರೋನಲ್ಲಿ ಆ ಪ್ಲೇಸನ್ನು ನೋಡೋಕ್ಕೆ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಆ ಥರ ಇದೆ ಕರ್ವಿಂಗ್ ಅದು. ಬಟ್ ಒಂದೆರಡು ವ್ಯೂ ಪಾಯಿಂಟ್ ಇದೆ ಅಲ್ಲಿಂದ, ತುಂಬ ಚೆನ್ನಾಗಿದೆ ಅದು ವ್ಯೂ ಪಾಯಿಂಟು. ಸೊ ನಾನು ನಿಮ್ಗೊಂದು ತೋರಿಸ್ತೀನಿ. ಸೊ ಇದು ಏನೂ ಇಲ್ಲ, ಇದೊಂಥರ ಇವಾಗ ಕ್ಲೈಮೇಟ್ ಕೂಲ್ ಆಗಿದೆ, ತಂಪಾದ ಗಾಳಿ ಬೀಸ್ತಾ ಇದೆ. ಬಟ್ ಆ ಮಟ್ಟಿಗೆ ಏನೂ ಇಲ್ಲ. ಸೊ ನಾನು ಎಕ್ಸ್ಪೆಕ್ಟ್ ಮಾಡಿದೆ ಇಲ್ಲಿ, ಅದಿಲ್ಲ. ಸೊ ಇದು ಜಸ್ಟ್ ಎಂಟ್ರಿ ಇದೆ, ನೋಡೋಣ ಮುಂದೆ ಏನು ಅಂತ. ಸೊ ಗೈಸ್, ಕ್ಲೈಮೇಟ್ ಚೇಂಜ್ ಆಗಿದೆ. ಅಲ್ಲಿ ಒಂಥರ ಇತ್ತು, ಇಲ್ಲಿ ಒಂಥರ ಇದೆ. ಅಂದರೆ ಇಲ್ಲಿ ನೋಡಿ, ಈಗ ಗೊತ್ತಾಗುತ್ತೆ ನಿಮಗೆ, ಕ್ಲೈಮೇಟ್ ಫುಲ್ ಚೇಂಜ್ ಆಗಿದೆ. ಈ ಥರದ ಕ್ಲೈಮೇಟ್ ಇರಬೇಕು. ಸೊ ನಾನು ಹೇಳಿದ್ದಿದೆ, ಈ ಥರದ ಕ್ಲೈಮೇಟ್ ಇರಬೇಕು. ಸೊ ತುಂಬ ಚೆನ್ನಾಗಿರುತ್ತೆ. ಇಲ್ಲಿಂದಲೇ ನೋಡಿ ಎಷ್ಟು ಚೆನ್ನಾಗಿದೆ, ಇದು ಬ್ಯೂಟಿಫುಲ್ ಆಗಿ ಕಾಣುತ್ತೆ ನೋಡಿ. ಸೊ ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ, ಎರಡು ಕಣ್ಣುಗಳೇ ಸಾಲದಿದೆ. ತುಂಬ ಚೆನ್ನಾಗಿದೆ ನೋಡಿ. ನಮ್ಮ ಕೂಗು ದೇವರಿಗೆ ಕೇಳಿಸಿ. ಸೊ ನೋಡಿ ಫ್ರೆಂಡ್ಸ್, ನಮ್ಮ ಕೂಗು ಆ ದೇವರಿಗೆ ಕೇಳಿಸ್ತು ಅನಿಸುತ್ತೆ. ಮಳೆನೂ ಬಂತು. ಸೊ ನೋಡಿ ಎಷ್ಟು ಜನ ಇದ್ದಾರೆ ಇಲ್ಲಿ ಅಂತ. ಇದೇ ಜರಿ, ಅದು ಇದೇ ಫಾಲ್ಸ್ ಅದು. ಸೊ ನಮ್ಮ ಪಯಣ ಇವಾಗ ಚಾರ್ಮುಡಿ ಘಾಟಿಂದ ಮಂಗಳೂರು ಕಡೆ ಹೋಗ್ತಾ ಇದೆ. ಸೊ ಗೈಸ್, ಎಲ್ಲರೂ ಅವರವರ ಊರ ಕಡೆ ಹೋಗ್ತಾ ಇದ್ದಾರೆ. ನಾಳೆ ಸೋಮವಾರ ಎಲ್ಲರಿಗೂ ಕೆಲಸ ಮತ್ತೆ ಸ್ಟಾರ್ಟ್ ಆಗುತ್ತೆ. ಸೊ IT ನಾನ್ IT ಎಲ್ಲರಿಗೂ ನಾಳೆ ಕೆಲಸ ಸ್ಟಾರ್ಟ್ ಆಗುತ್ತೆ. ಸೊ ಎಲ್ಲರೂ ಅವರವರ ಊರ ಕಡೆ ಈ ಒಂದು ಜರ್ನಿನ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ. ನಾವು ನಮ್ಮ ಊರ ಕಡೆ ಹೋಗ್ತಾ ಇದ್ವಿ. ಸೊ ಇವತ್ತಿಗೆ ಎಲ್ಲ ಮುಗಿಯುತ್ತೆ. ಗೈಸ್, ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು. ಏನು ಅಂದರೆ, ನಾನು ಆಗಸ್ಟ್ 4ನೇ ತಾರೀಕು ನಾನು ಎಲ್ಲೋ ಒಂದು ಕಡೆ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತೇಳಿ ಯಾರು ಗೆಸ್ ಮಾಡ್ತಾರೆ ಅವರಿಗೆ ನನ್ನ ಕಡೆಯಿಂದ ಒಂದು ಬಹುಮಾನ. ಸೊ ಫಸ್ಟ್ ಕಮೆಂಟ್ ಯಾರು ಮಾಡ್ತಾರೆ ಅವರಿಗೆ, ಸೊ ಫಸ್ಟ್ ಆನ್ಸರ್ ಯಾರು ಮಾಡ್ತಾರೆ, ಗೆಸ್ ಮಾಡಿ ಆನ್ಸರ್ ಯಾರು ಮಾಡ್ತಾರೆ ಅವ್ರಿಗೆ ನನ್ನ ಕಡೆಯಿಂದ ನಾನೇ ಅವರಿಗೆ ಫೋನ್ ಮಾಡಿಬಿಟ್ಟು ಅವ್ರಿಗೆ ಆ ಬಹುಮಾನ ಕೊಡ್ತೀನಿ. ಅದನ್ನು ನಾನು ನಿಮ್ಗೆ ಹೇಳ್ತೀನಿ ಏನು ಅಂತ. ಸೊ ಹೇಳ್ಬೇಕಂತ ಅನಿಸ್ತಿದ್ದು, ಗೆಸ್ ಮಾಡಿ ನೋಡೋಣ. ಆಗಸ್ಟ್ 4ನೇ ತಾರೀಕು ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ. ಸೊ ಅದನ್ನು ನಾನು ಬ್ಲಾಗ್ ಮಾಡ್ತೀನಿ. ಸೊ ಗೈಸ್, ಹೇಗಿದೆ ವ್ಯೂ? ಸಂಜೆ ಮೇಲೆ ನೋಡಿ ಸೂರ್ಯಾಸ್ತ ಆಗ್ತಿದೆ. ಸೊ ಸನ್ಸೆಟ್ ಆಗ್ತಿದೆ, ತುಂಬ ಚೆನ್ನಾಗಿದೆ. ಇದೆಲ್ಲ ನೋಡೋಕ್ಕೆ ತುಂಬ ಖುಷಿ ಆಯ್ತು. ನಾನು ನೋಡೋಕೆ ಅದೃಷ್ಟ ಬೇಕು. ಸನ್ಸೆಟ್ ಎಲ್ಲ ಎಲ್ಲರಿಗೂ ಆಗಲ್ಲ ಸನ್ಸೆಟ್ ನೋಡೋಕ್ಕೆ.
ಹಂಗೆ ನೋಡಿ ಹೆಂಗಿದೆ ನಮ್ಮದು ರೋಡ್ ಅಂತ. ಸೊ ನಮ್ಮದು ಕೂಡ ಹೇಗಿದೆ ಅಂತ ಚೆನ್ನಾಗಿರ್ಬೇಕು ರೋಡ್ ಥರ ಮಾಡಬೇಕು. ಗೈಸ್ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಸೊ ನಾರ್ಮಲಿ ಬೇರೆ ಬೇರೆ ಕಂಟೆಂಟ್ಸ್ ಎಲ್ಲ ಇರುತ್ತೆ ಮಾಡ್ತಾರೆ, ಬಟ್ ನನಗೆ ಈ ಥರ ಒಂದು ಖುಷಿ ಆಗುತ್ತೆ ಟ್ರಾವೆಲಿಂಗ್ ಜೊತೆ ನಿಮ್ಮ ಜೊತೆ ಮಾತಾಡ್ತಾ ಟ್ರಾವೆಲ್ ಮಾಡೋದು. ಸೊ ನಾರ್ಮಲಿ ನಾನು ಟ್ರಾವೆಲ್ ಮಾಡ್ತಾನೆ ಇರ್ತಿದ್ದೆ, ಸೊ ಅದನ್ನೇ ನಾನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಆದರೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಆದರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಯಾಕಂತ ಹೇಳಿದ್ರೆ ನಮ್ಗೆ ಇನ್ನೂ ಚೆನ್ನಾಗಿರೋ ಕಂಟೆಂಟ್ನ ಮಾಡೋಕ್ಕೆ ನಮಗೆ ಸ್ವಲ್ಪ ಬೂಸ್ಟ್ ಬಂದಂಗಾಗುತ್ತೆ. ವಿಷಯ ಏನಂದರೆ, ಒಂದೊಂದು ಈ ವಿಡಿಯೋ ಮಾಡ್ತಾ ಇರುವಾಗ ನಂಗೆ ಗೊತ್ತಾಗ್ತಿದೆ, ಯಾಕಂದರೆ ಈ ವಿಡಿಯೋ ಮಾಡೋದು ತುಂಬ ಈಸಿ ಇಲ್ಲ, ತುಂಬ ಹಾರ್ಡ್ ವರ್ಕ್ ಇದೆ, ಅದ್ರ ಹಿಂದ್ಗಡೆ ತುಂಬ ವರ್ಕ್ ಬರುತ್ತೆ. ಸೊ ಎಡಿಟಿಂಗ್ ಎವ್ರಿಥಿಂಗ್ ಇದೆ, ಎಲ್ಲನೂ ಇದೆ, ತುಂಬ ಕೆಲಸ ಬರುತ್ತೆ ಅದಕ್ಕೆ. ಸೊ ಹೇಳ್ದಷ್ಟು ಈಸಿ ಅಂತೂ ಇಲ್ಲ ಇದು ವಿಡಿಯೋ ಮಾಡೋದು, ಅದನ್ನು ಎಡಿಟ್ ಮಾಡೋದು, ಅದನ್ನು ಪೋಸ್ಟ್ ಮಾಡೋದು, ಸೆಲೆಕ್ಟ್ ಮಾಡೋದು, ಕಂಟೆಂಟ್ ರೆಡಿ ಮಾಡೋದು, ಪ್ರತಿಯೊಂದು ಒಂದು ಕೆಲಸ ಬರುತ್ತೆ. ಸೊ ಅದಕ್ಕೆ ನನಗೆ ಇದು ಮಾಡುವಾಗ ಏನೂ ಅನಿಸಿರಲಿಲ್ಲ. ಇವಾಗ ಏನು ಅನಿಸ್ತಾ ಇದೆ ಅಂದರೆ, ಸೊ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ. ಸೊ ಇನ್ನೂ ಚೆನ್ನಾಗಿ ಕ್ರಿಯೇಟ್ ಮಾಡಬೇಕು ಅಂತೇಳಿ ನನ್ನದೇ ಒಂದು ಥಾಟ್ಸಲ್ಲಿ ನಾನು ಮಾಡ್ತಾ ಇದ್ದೀನಿ. ಬೇರೆ ಏನೂ ಇಲ್ಲ, ಯಾರ ಪ್ಲ್ಯಾನು ಇಲ್ಲ, ಏನೂ ಇಲ್ಲ. ನನ್ನ ಒಂದು ಡೈಲಿ ಲೈಫ್ ಸ್ಟೈಲ್ನ ಹೇಗಿದೆ ಅದನ್ನು ನಾನು ತೋರಿಸ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇವಾಗ ನಾನು DC ರೋಡ್ ಬಂದೆ. DC ರೋಡ್ನಿಂದ ಬ್ಯಾಂಗ್ಳೂರ್ ಹೋಗ್ತಾ ಇದ್ದೀನಿ. ನಾನು ಮಂಗಳೂರಿಗೆ ಬಂದು ಫೈನಲಿ ರೀಚ್ ಆದೆ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸುವಂಥ ಸಮಯ ಕೂಡ ಆಗಿದೆ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ, ಸೊ ಇವತ್ತಿನ ದಿನ ತುಂಬ ಚೆನ್ನಾಗಾಯಿತು ನಿಮ್ಮ ಜೊತೆ ಹಿಂಗೆ ಮಾತಾಡಿಕೊಂಡು. ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಿ, ಲೈಕ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಸೊ ನಿಮ್ಮ ಈ ಒಂದು ಸಪೋರ್ಟ್ ಕೂಡ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಗುಡ್ ನೈಟ್ ಗೈಸ್, ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ, ನಾನು ನಿಮ್ಮ ರಾಜೇಶ್ ಕರಿಕಲ್. ಗುಡ್ ನೈಟ್ ಗೈಸ್, ಶುಭರಾತ್ರಿ.